ಇಲ್ಲಿ ಬುದ್ಧಿವಾದ ಹೇಳಿದ ಸ್ನೇಹಿತನನ್ನೇ ಭೀಕರವಾಗಿ ಕೊಲೆ ಮಾಡಿದಂಥ ಘಟನೆ ಹೊಸನಗರ ತಾಲೂಕಿನ ಸೊನಲೆಯಲ್ಲಿ ನಡೆದಿದೆ ಕಣ್ರಿ. ಹೊಸನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸೊನ್ಲೆ ಅನ್ನೋ ಒಂದು ಗ್ರಾಮದಲ್ಲಿ ಪರಶುರಾಮ್ ಅನ್ನೋ ಒಬ್ಬ ವ್ಯಕ್ತಿ ಅವನ ಕೊಲೆ ಆಗಿದೆ. ಈ ಪರಶುರಾಮ್ ಬಂದ್ಬಿಟ್ಟು ಅವನು ಮತ್ತೆ ಅವನ ಸಂಗಡಿಗರು ಎಲ್ಲ ಈಚನಹಳ್ಳಿ ವಿಲೇಜ್ ಕಲ್ಗಡಿಯಿಂದ ಅವರು ಇಲ್ಲಿ ಒಂದು ಮನೆಯಲ್ಲಿ ಗಾರೆ ಕೆಲಸ ಮಾಡೋದಕ್ಕೆ ಬಂದಿರ್ತಾರೆ. ಕೆಲಸ ಮಾಡಾದ್ಮೇಲೆ ರಾತ್ರಿ ಊಟ ಮಾಡ್ಬೇಕಾರೆ ಅವ್ರಿಗೆ ಮತ್ತೆ ಇಬ್ರು, ಒಬ್ಬ ಆರೋಪಿ ಹೆಸರು ಪರಶುರಾಮ್ ಮತ್ತೆ ಅರುಣ, ಇವ್ರ ಮಧ್ಯೆ ಸ್ವಲ್ಪ ವಾಗ್ವಾದ ನಡೆಯುತ್ತೆ. ಈ ಪರಶುರಾಮ್ ಯಾರು ವಿಕ್ಟಿಮ್ ಇದ್ದಾನೆ ಅವನು ಅರುಣ ಅನ್ನೋ ಅಕ್ಯೂಸ್ಡ್ಗೆ ಸ್ವಲ್ಪ ಬುದ್ಧಿವಾದ ಹೇಳ್ತಾನೆ. ಹೆಂಡತಿನ ಯಾಕೆ ಬಿಟ್ಟಿದ್ಯಾ, ಎಲ್ಲ ನೀವು ಸಾಗಿಸ್ಕೊಂಡು ಒಟ್ಟಿಗೆ ಹೋಗ್ಬೇಕು, ನೀವು ಈ ತರ ಮಾಡಿದ್ರೆ ಒಳ್ಳೇದಲ್ಲ ಅಂತ ಹಿರಿಯನಾಗಿರೋದ್ರಿಂದ ಒಂದು ಅವನಿಗೆ ತಿಳುವಳಿಕೆಯನ್ನ ಹೇಳ್ತಾನೆ. ಅದು ಸ್ವಲ್ಪ ಮಾತಿಗೆ ಮಾತು ಬೆಳೆದ್ಬಿಟ್ಟು ಈ ಅರುಣ ಮತ್ತೆ ಪರಶುರಾಮ್ ಇಬ್ರು ಸೇರ್ಕೊಂಡು ಅಡಿಗೆ ಮನೆಯಲ್ಲಿ ಇದ್ದಂತ ಸ್ಟ್ಯಾಬ್ ಆದ್ಮೇಲೆ ಅಲ್ಲಿ ಇತರರು ಕೂಡ ಇರ್ತಾರೆ, ಯಾರು ಬಂದಿದ್ದಾರೆ ಅಲ್ಲಿಂದ ಕೆಲಸ ಮಾಡೋದಕ್ಕೆ, ಅವ್ರನ್ನೆಲ್ಲರನ್ನು ಇಟ್ಕೊಂಡು ಅಲ್ಲೇ ಕೂತಿರ್ತಾರೆ. ಒಂದು ಐ ವಿಟ್ನೆಸ್ಸು ಕೂಡ ಇದ್ದಾರೆ ಈ ಒಂದು ಕೇಸ್ಗೆ. ತದನಂತರ ಇಮಿಡಿಯೇಟ್ ಆಗಿ ನಾವು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಮುಖ್ಯವಾಗಿ ಎಲ್ಲರೂ ಕೂಡ ಒಂದು ಮದ್ಯದ ಅಮಲಿನಲ್ಲಿ ಇದ್ದಿದ್ದರಿಂದ ಅವರು ಒಂದು ಸಣ್ಣ ಗಲಾಟೆ, ಒಂದು ಸಣ್ಣ ಬುದ್ಧಿ ಮಾತು ಈ ಹಂತಕ್ಕೆ ಒಂದು ಕೊಲೆಗೆ ಅಂತ್ಯವಾಗಿದೆ. ಇದರಲ್ಲಿ ಮುಖ್ಯವಾಗಿ ರೀಸನ್ ಅದೇ, ಏನು ಹೆಂಡತಿಯನ್ನ ಸಮಾಲಿಸ್ಕೊಂಡು ಹೋಗ್ಬೇಕು, ಹೆಂಡತಿಯನ್ನ ಬಿಡೋದು ಇಟ್ ಈಸ್ ನಾಟ್ ದಿ ಆನ್ಸರ್ ಅಂತ ಹೇಳಿದ್ದು ಬುದ್ಧಿ ಮಾತಿಗೆನೆ. ಮತ್ತೆ ನಾಳೆ ಈ ಜಗಳ ಆಡಿದ್ದಕ್ಕೆ ಎಲ್ಲಿ ಈ ಸತ್ತವನು ಬಂದು ಅವ್ರಿಗೆ ಹೊಡಿತಾನೆ ಅನ್ನೋ ಒಂದು ಭಯದಲ್ಲಿ ಇವರಿಬ್ರು ಸೇರ್ಕೊಂಡು ಆ ಒಂದು ಮರ್ಡರ್ನ ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಯಾರು ಇದ್ರು ಅವರು ಇಮಿಡಿಯೇಟ್ ಆಗಿ ಇದಕ್ಕೆ ರಿಯಾಕ್ಟ್ ಮಾಡಿ ನೋಡಿದಾಗ ಅವನು ಅಲ್ಲೇ ಅಷ್ಟೊತ್ತಿಗೆ ಡೆತ್ ಆಗಿರ್ತಾನೆ. ಈ ನಿಟ್ಟಿನಲ್ಲೇ ನಾವು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವರೆಲ್ಲರನ್ನೂ ನಾನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡ್ತೀನಿ. ಇಲ್ಲ ಸತ್ತೋದವನಲ್ಲ. ಇದ್ರಲ್ಲಿ ಏನಾಗಿದೆ, ಇಬ್ಬರ ಹೆಸರು ಪರಶುರಾಮ್ ಇದೆ, ಅದಕ್ಕೇನೆ ನಿಮಗೆ ಒಂಚೂರು ಕನ್ಫ್ಯೂಷನ್ ಆಗುತ್ತೆ. ಸತ್ತೋದವನ ಹೆಸರು ಪರಶುರಾಮ್, ಇನ್ನೊಬ್ಬ ಆರೋಪಿ ಹೆಸರು ಪರಶುರಾಮನ್. ಆದರೆ ಇಲ್ಲಿ ಅರುಣ ಅನ್ನೋವನ ವೈಫು ಅವನ್ನ ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಅವನು ವೈಫ್ನ ಬಿಟ್ಟು ಅಲ್ಲೇ ಸುಮಾರು ಒಂದು 10-12 ತಿಂಗಳು ಆಗಿರುತ್ತೆ. ಆ ವಿಚಾರವಾಗಿ ಒಂದೇ ವಿಲೇಜ್ ಅವ್ರು ಆಗಿರೋದ್ರಿಂದ ಅವರು ಬುದ್ಧಿ ಮಾತು ಹೇಳಿದಾನೆ. ಪರಶುರಾಮ್ ಅಂತ ಯಾರು ತೀರ್ಕೊಂಡ ಅವನು ಅರುಣಕಿನ ದೊಡ್ಡವನು ಬೈ ಇನ್ ಏಜ್. ಸೊ ಅವನು ತಿಳುವಳಿಕೆಯನ್ನ ಹೇಳಿದಾಗ ಇದು ಸಣ್ಣ ಮಾತಿಗೆ ಮಾತು ಬೆಳ್ಕೊಂಡು ಆಮೇಲೆ ಒಂದು ಜಗಳಕ್ಕೆ ಕನ್ವರ್ಟ್ ಆಗಿ ನಂತರ ಎಲ್ಲಿ ಬಿಟ್ರೆ ಈ ಪರಶುರಾಮ್ ಸ್ವಲ್ಪ ವೆಲ್ ಬಿಲ್ಟ್ ಇದ್ದ, ಯಾರು ತೀರ್ಕೊಂಡ ಅವನು ಮತ್ತೆ ಎಲ್ಲರೂ ಬಂದು ನಮಗೆ ಹೊಡಿತಾನ ಅಂತ ಹೇಳಿ ಇವರಿಬ್ರು ಸೇರ್ಕೊಂಡು ಅವನ್ನ ಚಾಕು ತಗೊಂಡು ಕುತ್ತಿಗೆಗೆ ಸ್ಟ್ಯಾಬ್ ಅನ್ನು ಮಾಡಿದ್ರು. ಎಲ್ಲ 3 ಜನ ಒಂದೇ ಊರು, ಎಲ್ಲರೂ ಒಟ್ಟಿಗೆನೆ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದ. ಆ ತಾಂಡದಿಂದ ಇವರು 3 ಜನ ಇರ್ತಿದ್ರು. ಈ ಗಾರೆ ಕೆಲಸ ಮಾಡೋದಕ್ಕೆ ಬಂದಿದ್ರು. ಮನೆ ಇತ್ತು, ಆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿ ನೆನ್ನೆ ಎಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ಇವ್ರು ಪರಶುರಾಮು 15 ದಿನ ಲೀವ್ ಆದ್ಮೇಲೆ ಯಾವ ದಿನ ಒಂದು ಮರ್ಡರ್ ಆಯ್ತು ಆ ದಿನಾನೇ ವಾಪಸ್ ಬಂದಿಲ್ಲ. ನಾವು ಅದೇ ದಿನ ವಾಪಸ್ ಬಂದು ಅದೇ ದಿನ ಈ ಒಂದು ಕೃತ್ಯ ನಡೆದಿದೆ. ಇಲ್ಲ, ಏನು ಇಲ್ಲ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಇದು ಸಡನ್ ಪ್ರೊವೊಕೇಶನ್ ಅಲ್ಲಿ ಆಗಿದ್ದಂತಹ ಒಂದು ಕೃತ್ಯ. ಆಯ್ತು. ಇಲ್ಲಿ ಬುದ್ಧಿವಾದ ಹೇಳಿದ್ದಕ್ಕೆ ಸ್ನೇಹಿತನಿಂದನೇ ಬಿತ್ತು ಹೆಣ. ಹೌದು ಕಣ್ರಿ, ಹೊಸನಗರ ತಾಲೂಕಿನ ಸೊನಲೆಯಲ್ಲಿ ಭೀಕರವಾಗಿ ಕೊಲೆ ನಡೆದಿದೆ.